10 ನಿಮಿಷದಲ್ಲಿ ನಿಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನನ್ನ ಕೂದಲು ಎಷ್ಟು ಮಟ್ಟದಲ್ಲಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ, ಹಾಗೂ ನನ್ನ ಕೈಗೆ ಅಂಟಿರುವಂಥ ಈ ಒಂದು ಹೇರ್ ಡೈ ಕೂಡ ಹೋಗ್ತಾ ಇಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ನನ್ನ ಕೂದಲು ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುವಂಥದ್ದು ನೀವೇ ನೋಡ್ಬೋದು. ಹಾಗೂ ಮೊದಲಿಗೆ ನನ್ನ ಕೂದಲು ಎಷ್ಟು ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ನಾನು ಈ ಒಂದು ಹೇರ್ ಡೈನ ಬಳಸ್ತಾ ಇರ್ತೇನೆ ಯಾವಾಗಲೂ ಕೂಡ. ತುಂಬಾ ನ್ಯಾಚುರಲ್ ಆಗಿರುವಂಥ ರಿಸಲ್ಟ್ ನಾನು ಪಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಅಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡಿ ಎಷ್ಟು ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರುವಂಥದ್ದಂತ. ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗೂ ನಿಮ್ಮ ಕೂದಲು ಬೆಳೀತಾ ಇಲ್ಲ, ನಿಮ್ಮ ಕೂದಲು ಉದುರೋ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಎರಡು ಕೂಡ ಒಂದೇ ಯೂಸನ್ನು ಮಾಡಿದರೆ ಸಾಕು ಸ್ನೇಹಿತರೆ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಕೂಡ ಹೋಗುತ್ತೆ. ಹಾಗೂ ನಿಮ್ಮ ಕೂದಲು ಜೀವನ ಪರ್ಯಂತವಾಗಿ ವೈಟ್ ಹೇರ್ ಸಮಸ್ಯೆನೇ ಕಾಣೋದಿಲ್ಲ ಸ್ನೇಹಿತರೆ. ಹಾಗಾದರೆ ನೋಡಿ ನಾನು ಯಾವ ರೀತಿ ಇವತ್ತಿನ ಒಂದು ಹೇರ್ ಡ್ರೈನ ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಯಾವುದೇ ಒಂದು ಡೈ ಕೂಡ ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಕಪ್ಪು ಬಣ್ಣಕ್ಕೆ ಇರುವಂಥ ಹೇರ್ ಡ್ರೈನ ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು ಹಾಗೂ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಮೊದಲನೇ ಬಾರಿಗೆ ಈ ಒಂದು ವಿಡಿಯೋನ ನೋಡ್ತಿದ್ರೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥವಾಗೋದಿಲ್ಲ ಹಾಗೂ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂತ ತಿಳಿಯೋದಿಲ್ಲ ಸ್ನೇಹಿತರೆ. ನೋಡಿ ನನ್ನ ಕೈಗಳು ಎಷ್ಟು ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ. ಮೊದಲಿಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದರೊಳಗಡೆ 1 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ. ನೀರನ್ನು ಆ್ಯಡ್ ಮಾಡಿದ ತಕ್ಷಣ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಸಿ ಆಗೋಕ್ಕೆ ಬಿಟ್ಟಿರೋದು. ಹಾಗೂ ಇದ್ರ ಒಳಗಡೆ 1 ಸ್ಪೂನಷ್ಟು ನಾನಿವಾಗ ಟೀ ಪೌಡರ್ನ ಆ್ಯಡ್ ಮಾಡ್ಕೋತೇನೆ ಸ್ನೇಹಿತರೆ. ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಬಿಡಿ. ಟೀ ಪೌಡರ್ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಇದರಿಂದ ಶೈನಿಯಾಗಿ ನಮ್ಮ ಕೂದಲು ಹೊಳೆಯೋದಕ್ಕೆ ಆರಂಭವಾಗುತ್ತೆ ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಟೀ ಪೌಡರ್ನ ನಾನು ಯಾವಾಗಲೂ ಹೇರ್ ಡ್ರೈಗಳನ್ನ ಮಾಡ್ತಿರುವಾಗ ಇದನ್ನು ಯೂಸ್ ಮಾಡ್ತಾನೆ ಇರ್ತೇನೆ ಸ್ನೇಹಿತರೆ. ಇದರಿಂದ ನಿಮಗೆ ತುಂಬಾ ಜಾಸ್ತಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಇದನ್ನು ಯೂಸ್ ಮಾಡಿ ಸ್ನೇಹಿತರೆ. ಯಾಕಂದರೆ ತುಂಬ ಕಾಸ್ಟ್ಲಿ ಕೂಡ ಇಲ್ಲ ಹಾಗೂ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಈ ಒಂದು ಟೀ ಪೌಡರ್ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ನೋಡಿ ಇದನ್ನು ಇವಾಗ ನಾನು 1 ಗ್ಲಾಸಷ್ಟು ಇರುವಂಥ ನೀರು 1/2 ಗ್ಲಾಸಷ್ಟು ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಚೆನ್ನಾಗಿದ್ದಾನ ನಾನು ಬಾಯ್ಲ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನೋಡೋಣ ಬನ್ನಿ ಏನು ಮಾಡಬೇಕು ಅಂತ. ಒಂದು ಕಬ್ಬಿಣದ ಬಾಣಲಿ ತೊಗೊಂಡು ನೋಡಿ ನಾನು ಮೆಂತ್ಯ ಕಾಳು ಹಾಗೂ ಕಲ್ವಂಜಿ ಕಾಳನ್ನು ಹಾಕೊಳ್ತಾ ಇರುವಂಥದ್ದು. ಎರಡೂ ಕೂಡ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ಕಬ್ಬಿಣದ ಬಾಣಲಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದ್ದಾನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಸ್ನೇಹಿತರೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ನೋಡಿ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದು. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು ಮೆಂತ್ಯ ಕಾಳಿನಿಂದ. ಇವಾಗ ಪೂರ್ತಿಯಾಗಿ ಕಲರ್ ಚೇಂಜ್ ಮಾಡಬೇಕಂದ್ರೆ ಇನ್ನೂ ಒಂದು 5 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೋತಾ ಇರುವಂಥದ್ದು ಇವಾಗ. ಹಾಗೂ ಈ 2 ಇಂಗ್ರೀಡಿಯೆಂಟ್ಸ್ನಿಂದ ನಿಮ್ಮ ವೈಟ್ ಹೇರ್ ಸಮಸ್ಯೆ ಅಲ್ಲದೆ ಸ್ನೇಹಿತರೆ, ಮೆಂತ್ಯ ಕಾಳಿನಿಂದ ನೀವು ಕೂದಲು ಎಷ್ಟೇ ಉದುರ್ತಾ ಇದ್ರೆ ಅಂದರೆ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದರೆ ನಿಮ್ಮ ಕೂದಲು ಬುಡದಿಂದ ಗಟ್ಟಿಯಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮೆಂತ್ಯ ಕಾಳು. ಅದಕ್ಕೋಸ್ಕರ ಈ 2 ಇಂಗ್ರೀಡಿಯೆಂಟ್ಸ್ನಿಂದ ನಾನಿವತ್ತು ನಿಮಗೆ ಹೇರ್ ಡ್ರೈನ ಮಾಡ್ತಾ ಇರುವಂಥದ್ದು. ನೋಡಿ ಒಂದೇ ವಸ್ತುವಿನಿಂದ ನೀವು 2 ಬೆನಿಫಿಟ್ಸ್ನ ಪಡ್ಕೊಳ್ಬೋದು. ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಬೋದು ಹಾಗೂ ನಿಮ್ಮ ಕೂದಲು ತುಂಬಾ ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯೋ ಹಾಗೆ ಮಾಡ್ಕೊಳ್ಬೋದು ಹಾಗೂ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಈ 2 ಇಂಗ್ರೀಡಿಯೆಂಟ್ಸ್ ಇವಾಗ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಇದನ್ನು ಸ್ವಲ್ಪ ತಣ್ಣಗಾದ ತಕ್ಷಣ ನೋಡಿ ಒಂದು ಕುಟ್ಟೋ ಕಲ್ಲನ್ನ ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ ಸ್ನೇಹಿತರೆ. ನಾನು ಇದೇ ರೀತಿಯಾಗಿ ಕುಟ್ಕೋತಾ ಇರುವಂಥದ್ದು. ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಬಿಡುಗಡೆ ಆದರೆ ನಿಮಗೆ ಹೇರ್ ಡ್ರೈ ತುಂಬಾ ಚೆನ್ನಾಗಿ ಅಪ್ಲೈ ಮಾಡೋದಕ್ಕೆ ಬರುತ್ತೆ ಅಂತ ಇದೇ ರೀತಿ ನಾನು ಕುಟ್ಕೋತಾ ಇರುವಂಥದ್ದು. ಒಂದು 2 ಮಿನಿಟ್ಸ್ವರೆಗೂ ಚೆನ್ನಾಗಿ ಪೌಡರ್ ಆಗೋವರೆಗೂ ಇದನ್ನು ಇದೇ ರೀತಿ ಕುಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಚೆನ್ನಾಗಿ ಕುಟ್ಕೊಂಡಿದ್ದ
ಇದಾದ ತಕ್ಷಣ ನಿಮಗೆ ಪೌಡರ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಈ ಒಂದು ಹೇರ್ ಡ್ರೈ ಮಾಡೋದಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಸ್ವಲ್ಪ ನಿಮ್ಮ ಸಮಯನ ತೊಗೊಂಡ್ಬಿಟ್ಟು ಇದನ್ನು ಮಾಡ್ತಾ ಹೋಗಿ, ಹಾಗೂ ನೀವು ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸೋದು ಮರಿತಾ ಹೋಗ್ತೀರಾ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಈ ಒಂದು ಹೇರ್ ಡ್ರೈನಿಂದ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಸ್ನೇಹಿತರೆ. ಇದರಿಂದ ನಿಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೂ ನೀವು ವೈಟ್ ಹೇರ್ಸ್ ಅಂತೂ ನೀವು ಜೀವನ ಪರ್ಯಂತ ನೀವು ನಿಮ್ಮ ಹೇರ್ಸಲ್ಲಿ ಕಾಣೋದಿಲ್ಲ, ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಪೌಡರ್ ಕೂಡ ಮಾಡ್ಕೊಂಡಿರೋದು ಆಗಿದೆ, ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ. ನೀವು ಸ್ವಲ್ಪ ಸಮಯ ತೆಕ್ಕೊಂಡ್ರೆ ಸ್ನೇಹಿತರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಹಾಗೂ ನೋಡಿ ಇವಾಗ ಪೌಡರ್ ಕೂಡ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇವಾಗ ನಾನು ಚೆನ್ನಾಗಿ ಅಂದರೆ ಕುಟ್ಕೊಂಡಿರುವಂಥ ಪೌಡರ್ ಮಾಡ್ಕೊಂಡಿರುವಂಥ ಈ ಒಂದು ಪೌಡರ್ನ ನಾನು ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೋಡಿ ನಾನು 1 ಸ್ಪೂನ್ ಅಂದರೆ 1 ಪಾಕೆಟ್ ಅಷ್ಟು ಇದರೊಳಗಡೆ ಬ್ರೂ ಪೌಡರ್ ಅಂದರೆ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಇದರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂದರೆ, ನಾನು ಮೊದಲಿಗೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಈ ಒಂದು ಟೀ ಪೌಡರ್, ಟೀ ಡಿಕಾಷನ್ನ, ಅದನ್ನು ಇದರೊಳಗಡೆ ತಣ್ಣಗಾದ ತಕ್ಷಣ ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ನಾನು ಯಾವ ರೀತಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಅಂತ. ಈ ರೀತಿ ಸ್ವಲ್ಪ 2 ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ. ಇನ್ನು ನಾನು ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಡಿಕಾಷನ್ನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ಒಂದು ನಿಮಗೆ ಟಿಪ್ಸ್ನ ಹೇಳ್ಕೊಡ್ತೀನಿ, ಅದರಿಂದ ಕೂಡ ನಿಮಗೆ ತುಂಬಾ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದರಲ್ಲಿ ನೀವು ತಲೆ ಸ್ನಾನ ಮಾಡ್ಕೊಳ್ಳುವಾಗ ಶಾಂಪೂನ ಮಿಕ್ಸ್ ಮಾಡಿಬಿಟ್ಟು ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನೀವು ಡೈರೆಕ್ಟಾಗಿ ಶಾಂಪೂನ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಹೇರ್ಸ್ ತುಂಬಾ ಜಾಸ್ತಿಯಾಗಿ ಕೂದಲು ಉದುರೋ ಸಮಸ್ಯೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಡಿಕಾಷನ್ನ ಮಾಡಿಬಿಟ್ಟು ಅದರೊಳಗಡೆ ಶಾಂಪೂನ ಮಿಕ್ಸ್ ಮಾಡಿಬಿಟ್ಟು ನೀವು ಹೇರ್ ವಾಶ್ನ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ ಇವಾಗ ನಮ್ಮದು ಹೇರ್ ಡ್ರೈ ಕೂಡ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಇದನ್ನು ಈಸಿಯಾಗಿ ನಿಮ್ಮ ವೈಟ್ ಹೇರ್ ಸಮಸ್ಯೆ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ನಮಗೆ ಕಪ್ಪು ಬಣ್ಣಕ್ಕೆ ಬಂದಿರುವಂಥ ಈ ಒಂದು ಹೇರ್ ಡ್ರೈ ನ್ಯಾಚುರಲ್ ಆಗಿರುವಂಥದ್ದು ಸ್ನೇಹಿತರೆ. ತಡ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.